ಮುಂಬೈ ವಿಮಾನ ನಿಲ್ದಾಣದಿಂದ ಸಂಜೆ 6 ಗಂಟೆಗೆ ಇಳಿದು ಭಾರೀ ಟ್ರಾಫಿಕ್ನಲ್ಲಿ ಸಿಲುಕಿದ ನಗರದಲ್ಲಿ ನಾನು ನನ್ನ ಸ್ನೇಹಿತನ ಮನೆಗೆ ಹೊರಟಿದ್ದೆ. ಟ್ಯಾಕ್ಸಿಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ನನಗೆ ನಗರದ ಗಡಿಬಿಡಿ, ಜನರ ಓಡಾಟ ಅದೆಲ್ಲವೂ ಮುದ ನೀಡುತ್ತಿತ್ತು. ಟ್ಯಾಕ್ಸಿ ಟ್ರಾಫಿಕ್ ಜಾಮ್ನಲ್ಲಿ ನಿಂತಾಗ ನನ್ನ ಮೊಬೈಲ್ ತೆಗೆದು ಸ್ನೇಹಿತನಿಗೆ ನಾನು ತಲುಪುವ ಸಂದೇಶವನ್ನು ಕಳಿಸಿದೆ. ಕೆಲವು ನಿಮಿಷಗಳ ನಂತರ ಟ್ರಾಫಿಕ್ ಕೆಂಪು ದೀಪದಲ್ಲಿ ಸಿಕ್ಕಿಬಿದ್ದಾಗ ನನ್ನ ಟ್ಯಾಕ್ಸಿ ಒಂದು ಸುಸಜ್ಜಿತ ಕಾರಿನ ಪಕ್ಕದಲ್ಲಿ ನಿಂತಿತ್ತು. ಸಹಜ ಕುತೂಹಲದಿಂದ ಪಕ್ಕದ ಕಾರನ್ನು ನೋಡಿದಾಗ ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವೇ ಆಗಲಿಲ್ಲ. ಕಾರಿನ ಚಾಲಕನ ಸೀಟಿನಲ್ಲಿ ಕುಳಿತಿದ್ದು ನನ್ನ ಗಂಡ ಅಭಿಯಾಗಿದ್ದ. ನನ್ನ ಹೃದಯ ಒಂದು ಕ್ಷಣ ನಿಂತು ಹೋದಂತೆ ಭಾಸವಾಗಿತ್ತು. ಅವನಿಲ್ಲಿ ಏನು ಮಾಡ್ತಾ ಇದ್ದಾನೆ? ಅವನಿಗೆ ನಾನು ಬಂದಿರುವುದು ತಿಳಿದಿಲ್ಲ, ಏಕೆಂದರೆ ನಾನು ಅವನಿಗೆ ಯಾವುದೇ ಯೋಚನೆಯನ್ನು ತಿಳಿಸಿರಲಿಲ್ಲ. ಅವನು ನನ್ನನ್ನು ಅಚ್ಚರಿಗೊಳಿಸಲು ಬಂದಿರಬಹುದೇ, ಆದರೆ ಅವನ ಕಾರು ವಿಮಾನ ನಿಲ್ದಾಣದ ಕಡೆಗೆ ಬರುತ್ತಿರಲಿಲ್ಲ. ಅದು ಬೇರೆ ದಿಕ್ಕಿನಲ್ಲಿತ್ತು. ನಾನು ಅವನನ್ನು ಕರೆಯಲು ಬಾಯಿ ತೆರೆದೆ, ಆದರೆ ನನ್ನ ಧ್ವನಿ ಹೊರಡಲಿಲ್ಲ. ನನ್ನ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಒಮ್ಮೆಲೆ ಸುಳಿದಾಡಿದವು. ಅವನ ಮುಖದಲ್ಲಿ ಒಂದು ರೀತಿಯ ಆತಂಕ, ಉದ್ವೇಗವಿತ್ತು. ಏನೋ ಒಂದು ಸರಿಯಿಲ್ಲ ಎಂದು ನನ್ನ 6ನೇ ಇಂದ್ರಿಯ ಹೇಳುತ್ತಿತ್ತು. ಅಷ್ಟರಲ್ಲಿ ಮತ್ತೊಬ್ಬ ವ್ಯಕ್ತಿ ಕಾರಿನ ಹಿಂಬದಿ ಸೀಟಿನಲ್ಲಿ ಕುಳಿತಿರುವುದು ನನ್ನ ಗಮನಕ್ಕೆ ಬಂದಿತು. ಅದು ಯಾರು ಎಂದು ನೋಡಲು ಪ್ರಯತ್ನಿಸಿದೆ, ಆದರೆ ಗಾಜಿನ ಪ್ರತಿಫಲದಿಂದ ಸರಿಯಾಗಿ ಕಾಣಿಸಲಿಲ್ಲ. ನನ್ನ ಮನಸ್ಸು ದ್ವಂದ್ವಕ್ಕೆ ಸಿಲುಕಿತ್ತು. ಅವನನ್ನು ಈಗಲೇ ಕರೆಯಬೇಕೇ ಅಥವಾ ಏನಾಗುತ್ತಿದೆ ಎಂದು ಮೊದಲು ತಿಳಿದುಕೊಳ್ಳಬೇಕೇ? ಗಂಡನನ್ನು ಅನಿರೀಕ್ಷಿತವಾಗಿ ನೋಡಿದ ಖುಷಿ ಕ್ಷಣಾರ್ಧದಲ್ಲಿ ಆತಂಕ ಮತ್ತು ಅನುಮಾನವಾಗಿ ಬದಲಾಗಿತ್ತು. ಈ ಕ್ಷಣವು ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ ಎಂದು ಈ ಸಮಯ ನನಗೆ ತಿಳಿದಿರಲಿಲ್ಲ. ನನ್ನ ಮನಸ್ಸು ಬೇರೆ ಯಾವುದಕ್ಕೂ ಗಮನ ಕೊಡಲು ಸಾಧ್ಯವಾಗದೆ ಕೇವಲ ಅಭಿ ಕುಳಿತಿದ್ದ ಕಾರಿನ ಕಡೆಗೆ ನೆಟ್ಟಿತ್ತು. ನನ್ನ ಗಂಡನನ್ನು ನೋಡಿದ ಆಘಾತದಿಂದ ನಾನು ಹೊರಬರುವ ಮುನ್ನವೇ ಕಾರಿನ ಸಹಚಾಲಕನ ಸೀಟಿನತ್ತ ನನ್ನ ದೃಷ್ಟಿ ಹರಿಯಿತು. ಅಲ್ಲಿ ಕುಳಿತಿದ್ದ ಒಬ್ಬಳು ಯುವತಿ ನನ್ನ ಗಂಡನ ಕಡೆಗೆ ತಿರುಗಿ ಏನನ್ನೋ ಹೇಳುತ್ತಿದ್ಲು. ಅವಳು ಯಾರು? ಈ ಪ್ರಶ್ನೆ ನನ್ನ ತಲೆಯಲ್ಲಿ ಸುಂಟರಗಳಿಗಂತೆ ಎಬ್ಬಿಸಿತು. ನಾನು ಮತ್ತಷ್ಟು ಸೂಕ್ಷ್ಮವಾಗಿ ಗಮನಿಸಿದೆ. ಅವಳ ಮುಖದಲ್ಲಿ ನಗು, ಕಣ್ಣುಗಳಲ್ಲಿ ಹೊಳಪು. ನನ್ನ ಗಂಡನ ಮುಖದಲ್ಲಿನ ಆತಂಕ ಹೀಗೆ ಬದಲಾಗಿ ಅವಳೊಂದಿಗೆ ಮಾತನಾಡುತ್ತಾ ಒಂದು ಸಣ್ಣ ನಗು ಮೂಡಿತ್ತು. ನನ್ನ ದೇಹದಲ್ಲಿ ಒಂದು ಮರದಂಡನೆಯು ಇಳಿದು ಹೋದ ಅನುಭವವಾಗಿತ್ತು. ನಾನಿನ್ನೂ ಆಘಾತದಿಂದ ಚೇತರಿಸಿಕೊಳ್ಳುವ ಮುನ್ನವೇ ಆ ಯುವತಿ ಅವನ ಕೈಯನ್ನು ಹಿಡಿದುಕೊಂಡಳು. ಅದು ಕೇವಲ ಸ್ನೇಹದ ಸ್ಪರ್ಶವಾಗಿರಲಿಲ್ಲ, ಅದರಲ್ಲಿ ಒಂದು ರೀತಿಯ ಆಪ್ತತೆ, ಪ್ರೀತಿ ಇತ್ತು. ನನ್ನ ತಲೆಯಲ್ಲಿ ಸಿಡಿಲು ಬಡಿದಂತಾಯಿತು. ನನ್ನ ಗಂಡ ಬೇರೊಬ್ಬ ಯುವತಿ, ಅದು ನನ್ನ ಕಣ್ಣೆದುರೇ. ನನ್ನ ರಕ್ತ ಕುದಿಯತೊಡಗಿತು. ನಾನು ಕೂಡಲೇ ಕಾರಿನಿಂದ ಕೆಳಗಿಳಿದು ಅವನ ಬಳಿ ಹೋಗಿ ಇದು ಏನು ಎಂದು ಕೇಳಲು ಹೊರಟಿದ್ದೆ. ನನ್ನ ಮನಸ್ಸು ವೇಗವಾಗಿ ಓಡುತ್ತಿತ್ತು. ಕೋಪ, ಆತಂಕ, ಅನುಮಾನ, ನೋವು ಎಲ್ಲ ಭಾವನೆಗಳು ಒಟ್ಟಾಗಿ ನನ್ನನ್ನು ಆವರಿಸಿಕೊಂಡಿದ್ದವು. ನಮ್ಮಿಬ್ಬರ ಸಂಬಂಧದಲ್ಲಿ ಎಂದೂ ಕಂಡಿರದ ಇಂತಹ ಸನ್ನಿವೇಶ ನನ್ನೆದುರು ನಡೆಯುತ್ತಿತ್ತು. ಪ್ರತಿಯೊಂದು ಸೆಕೆಂಡು ಒಂದು ಯುಗದಂತೆ ಭಾಸವಾಗುತ್ತಿತ್ತು. ಆ ಯುವತಿಯ ಕಣ್ಣುಗಳಲ್ಲಿ ಕಂಡ ಆ ದೀಪ ನನ್ನನ್ನು ಇನ್ನಷ್ಟು ಕೆರಳಿಸಿತು. ಅವಳು ನನ್ನ ಗಂಡನ ಕೈ ಹಿಡಿದು ನಿರಾಳವಾಗಿ ನಗುತ್ತಿದ್ದಳು. ಇದು ಕೇವಲ ಒಂದು ಅಪರಿಚಯ ಆಗಿರಲಿಲ್ಲ. ಸಾಧ್ಯನೇ ಇಲ್ಲ, ಅವರಿಗೆ ಪರಿಚಯವಿರಬೇಕು. ನನ್ನ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು, ಆದರೆ ಯಾವುದಕ್ಕೂ ಉತ್ತರ ಕೂಡ ಇರಲಿಲ್ಲ. ನನ್ನ ಇಡೀ ದೇಹ ನಡುಗುತ್ತಿತ್ತು. ಟ್ಯಾಕ್ಸಿ ಡ್ರೈವರ್ ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದ. ನಾನು ಕೂಡಲೇ ಅವನಿಂದ ಮುಖ ತಿರುಗಿಸಿಕೊಂಡೆ. ನನ್ನ ಕೈಕಾಲುಗಳು ನಡುಗುತ್ತಿದ್ದವು. ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಈ ಪರಿಸ್ಥಿತಿಯನ್ನು ನಾನು ಹೇಗೆ ನಿಭಾಯಿಸಬೇಕು ಎಂದು ನನಗೆ ತಿಳಿದಿರಲಿಲ್ಲ. ಅದೇ ಕ್ಷಣದಲ್ಲಿ ಕೆಂಪು ದೀಪ ಹಸಿರು ಬಣ್ಣಕ್ಕೆ ಬದಲಾಯಿತು. ಪ್ರಾರಂಭಿಸಿ ಟ್ರಾಫಿಕ್ ಚಾಲಕ ನನ್ನ ಗಂಡನ ಕಾರು ನಿಧಾನವಾಗಿ ಮುಂದೆ ಸಾಗಲು ಶುರು ಮಾಡಿತು. ನಾನು ತಕ್ಷಣವೇ ಚೇತರಿಸಿಕೊಂಡು ಟ್ಯಾಕ್ಸಿ ಡ್ರೈವರ್ಗೆ ಆತುರದಿಂದ ಹೇಳಿದೆ, ಸರ್ ಪ್ಲೀಸ್ ಆ ಕಾರನ್ನು ಫಾಲೋ ಮಾಡಿ. ಆ ಬಿಳಿ ಕಾರನ್ನು ನೋಡಿ, ಅದು ಈಗ ಮುಂದೆ ಹೋಯಿತು. ನನ್ನ ಧ್ವನಿ ನಡುಗುತ್ತಿತ್ತು, ಉಸಿರು ಬಿಗಿತಿತ್ತು. ನನ್ನ ಮಾತುಗಳನ್ನು ಕೇಳಿದ ಡ್ರೈವರ್ ಒಂದು ಕ್ಷಣ ನನ್ನನ್ನು ವಿಚಿತ್ರವಾಗಿ ನೋಡಿದ. ಅವನು ಕನ್ನಡಿಯ ಮೂಲಕ ನನ್ನತ್ತ ತಿರುಗಿದ. ಏನಾಯಿತು ಮೇಡಮ್, ಏನಾದರೂ ಸಮಸ್ಯೆಯೇ ಎಂದು ಕೇಳಿದ. ನಾನು ನನ್ನ ಕಣ್ಣುಗಳಿಂದ ಅವನಿಗೆ ದಯವಿಟ್ಟು ಪ್ರಶ್ನೆ ಕೇಳಬೇಡಿ, ನನ್ನ ಮಾತು ಕೇಳಿ ಎಂಬ ಅರ್ಥದಲ್ಲಿ ನೋಡಿದೆ. ಅವನು ನನ್ನ ಮುಖದಲ್ಲಿನ ಆತಂಕ, ಕಣ್ಣುಗಳಿನ ದೀಪವನ್ನು ಗಮನಿಸಿದ. ಬಹುಶಃ ನನ್ನ ಗಂಭೀರತೆ ಅವನಿಗೆ ಅರ್ಥವಾಯಿತೇನೋ. ಖಂಡಿತ ಮೇಡಮ್, ಆದರೆ ಯಾವುದೇ ತೊಂದರೆಯಾಗಬಾರದು ಎಂದು ಹೇಳುತ್ತಾ ಅವನು ತಕ್ಷಣವೇ ವೇಗವನ್ನು ಹೆಚ್ಚಿಸಿ ನನ್ನ ಗಂಡನ ಕಾರನ್ನು ಹಿಂಬಾಲಿಸಲು ಶುರು ಮಾಡಿದ. ಮುಂಬೈನ ಟ್ರಾಫಿಕ್ನಲ್ಲಿ ಒಂದು ಕಾರನ್ನು ಹಿಂಬಾಲಿಸುವುದು ಸುಲಭದ ಕೆಲಸವಾಗಿರಲಿಲ್ಲ. ವಾಹನಗಳು ಹಿಂದೆ ಮುಂದೆ ನುಗ್ಗುತ್ತಿದ್ದವು. ರಸ್ತೆಗಳು ಜಿಟಿ ಜಿಟಿ ಮಳೆಯಿಂದಾಗಿ ಜಾರುತ್ತಿದ್ದವು. ಡ್ರೈವರ್ ನುರಿತವನಾಗಿದ್ದ. ಅವನು ಕೌಶಲ್ಯದಿಂದ ಒಂದರ ಹಿಂದೆ ಒಂದರಂತೆ ವಾಹನಗಳನ್ನು ದಿಕ್ಕಿನ ನನ್ನ ಗಂಡನ ಕಾರನ್ನು ಕಣ್ಣೆತ್ತಿ ಹಿಂಬಾಲಿಸಿದ. ಪ್ರತಿ ಸಿಗ್ನಲ್ನಲ್ಲಿ, ಪ್ರತಿ ತಿರುವಿನಲ್ಲಿ ನಾನು ನನ್ನ ಗಂಡನ ಕಾರು ಕಣ್ಮರೆಯಾಗಬಾರದೆಂದು ಪ್ರಾರ್ಥಿಸುತ್ತಿದ್ದೆ. ನನ್ನ ಕಣ್ಣುಗಳು ಅವನ ಕಾರಿನ ಮೇಲೆ ಅಂಟಿಕೊಂಡಿದ್ದವು. ಮುಂದಿನ ಕ್ಷಣದಲ್ಲಿ ಏನಾಗುತ್ತಿದೆಯೋ ಎಂಬ ಭಯ, ಆತಂಕ ನನ್ನನ್ನು ಆವರಿಸಿಕೊಂಡಿತ್ತು. ಅದೇ ಸಮಯದಲ್ಲಿ ಆ ಯುವತಿ ಯಾರು ಎಂಬ ಪ್ರಶ್ನೆ ನನ್ನನ್ನು ಕಾಡತೊಡಗಿತು. ಅವನು ಯಾಕೆ ನನ್ನಿಂದ ಈ ವಿಷಯವನ್ನು ಮರೆಮಾಚುತ್ತಿದ್ದಾನೆ? ನನ್ನ ಹೃದಯದಲ್ಲಿ ಸಾವಿರ ಪ್ರಶ್ನೆಗಳು ಮೂಡಿದ್ದವು. ಡ್ರೈವರ್ನ ಪ್ರತಿಕ್ರಿಯೆ ನನಗೂ
ತುಸು ಸಮಾಧಾನ ನೀಡಿತು. ಅವನು ಯಾವುದೇ ಪ್ರಶ್ನೆ ಕೇಳದೆ ತನ್ನ ಕೆಲಸವನ್ನು ಮಾಡುತ್ತಿದ್ದ. ಅವನ ಈ ಸಹಕಾರ ನನಗೆ ಧೈರ್ಯ ನೀಡಿತು. ಮುಂದಿನದು ಏನೋ ಕಾದಿದೆ ಎಂಬ ಭಯದೊಂದಿಗೆ ನನ್ನ ಪ್ರಯಾಣವನ್ನು ಮುಂದುವರಿಸಿದೆ. ನನ್ನ ಗಂಡನ ಕಾರು ಮುಂಬೈನ ಸಂಕೀರ್ಣ ರಸ್ತೆಗಳಲ್ಲಿ ಸಾಗುತ್ತಿತ್ತು. ಡ್ರೈವರ್ ಕೌಶಲ್ಯದಿಂದ ಅದನ್ನು ಹಿಂಬಾಲಿಸುತ್ತಿದ್ದ. ಪ್ರತಿ ತಿರುವಿನಲ್ಲೂ, ಪ್ರತಿ ಟ್ರಾಫಿಕ್ನಲ್ಲಿ ನಾನು ನನ್ನ ಉಗುರುಗಳನ್ನು ಕಚ್ಚುತ್ತಾ ಅವನ ಕಾರನ್ನು ಹಿಂಬಾಲಿಸುವಂತೆ ಹೇಳುತ್ತಿದ್ದೆ. ಸುಮಾರು 20 ನಿಮಿಷಗಳ ಕಾಲ ನಾವು ಅವರನ್ನು ಹಿಂಬಾಲಿಸಿದೆವು. ನನ್ನ ಗಂಡನ ಕಾರು ಐಷಾರಾಮಿ ಅಪಾರ್ಟ್ಮೆಂಟ್ಗಳ ಸಮೂಹವೊಂದರಲ್ಲಿ ಒಳಗೆ ಪ್ರವೇಶಿಸಿತು. ಅಲ್ಲಿಗೆ ಪ್ರವೇಶಿಸಲು ಒಂದು ಗೇಟ್ ಕೂಡ ಇತ್ತು. ಡ್ರೈವರ್ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ, ಮೇಡಮ್, ಇದು ಅತಿ ಸುರಕ್ಷಿತ ಅಪಾರ್ಟ್ಮೆಂಟ್, ಒಳಗೆ ಹೋಗುವುದು ಕಷ್ಟ ಎಂದ. ನಾನು ತಕ್ಷಣ ನಿರ್ಧರಿಸಿದೆ, ಪರವಾಗಿಲ್ಲ, ನೀವು ಇಲ್ಲಿಯೇ ಇರಿ, ನಾನು ಹೋಗಿ ನೋಡುತ್ತೇನೆ ಎಂದು ಹೇಳಿ ನಾನು ಟ್ಯಾಕ್ಸಿಯಿಂದ ಇಳಿದೆ. ನನ್ನ ಗಂಡನ ಕಾರು ಪಾರ್ಕಿಂಗ್ ಪ್ರದೇಶಕ್ಕೆ ಹೋಗುವುದನ್ನು ನಾನು ನೋಡಿದೆ. ನಾನು ಮೆಲ್ಲಗೆ ಯಾರಿಗೂ ಅನುಮಾನ ಬರದಂತೆ ಅಪಾರ್ಟ್ಮೆಂಟ್ ಗೇಟ್ ಕಡೆಗೆ ಸಾಗಿದೆ. ಸೆಕ್ಯೂರಿಟಿ ಗಾರ್ಡ್ ನನ್ನನ್ನು ತಡೆದ ತಕ್ಷಣ, ಯಾರನ್ನು ಭೇಟಿ ಮಾಡಬೇಕು ಮೇಡಮ್ ಎಂದು ಕೇಳಿದ. ನನ್ನ ಮನಸ್ಸಿನಲ್ಲಿ ಒಂದು ತಂತ್ರ ರೂಪಿಸಿತು. ನಾನು 7B ಫ್ಲ್ಯಾಟ್ನ ಮೀತಾಳ ಸಹೋದರಿ, ಅವಳು ಕಾಯುತ್ತಿದ್ದಾಳೆ ಎಂದು ಹೇಳಿದೆ. ಅದೃಷ್ಟವಶ ಗಾರ್ಡ್ ನನ್ನನ್ನು ಒಳಗೆ ಬಿಟ್ಟ. ಒಳಗೆ ಹೋದಾಗ ಪಾರ್ಕಿಂಗ್ ಪ್ರದೇಶದಲ್ಲಿ ನನ್ನ ಗಂಡನ ಕಾರು ನಿಂತಿತ್ತು. ಅವನು ಮತ್ತು ಆ ಯುವತಿ ಕಾರಿನಿಂದ ಇಳಿದು ಲಿಫ್ಟ್ ಕಡೆಗೆ ಸಾಗುತ್ತಿದ್ದರು. ನಾನು ಬೇರೆ ಯಾರೋ ಎಂಬಂತೆ ನಟಿಸಿ ಅದೇ ಲಿಫ್ಟ್ಗೆ ಹತ್ತಿದೆ. ಲಿಫ್ಟ್ ಹತ್ತಿದ ಮೇಲೆ ಅವರು ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಆ ಯುವತಿ ನನ್ನ ಗಂಡನಿಗೆ, ಅಭಿ, ನೀನು ಎಷ್ಟು ಸುಂದರವಾಗಿದ್ದೀಯಾ ಎಂದು ಹೇಳಿದಳು. ನನ್ನ ಹೃದಯ ಹೊಡೆದು ಹೋದಂತಾಯಿತು. ಈ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಮತ್ತಷ್ಟು ತಳಮಳಗೊಂಡಿತ್ತು. ನಾನು ನಿಧಾನವಾಗಿ ಅವರಿಂದ ದೂರ ನಿಂತು ಅವರು ಯಾರು, ಫ್ಲೋರ್ ಒತ್ತಿರ್ತಾರಾ ಎಂದು ಗಮನಿಸಿದೆ. ಅವರು 18ನೇ ಮಹಡಿಯನ್ನು ಒತ್ತಿದರು. ಲಿಫ್ಟ್ 12ನೇ ಮಹಡಿಯನ್ನು ನಿಂತಾಗ ಅವರು ಇಳಿದು ಒಂದು ನಿರ್ದಿಷ್ಟ ಫ್ಲಾಟ್ ಕಡೆಗೆ ಹೋಗಿದ್ದರು. ನಾನು ಅದೇ ಮಹಡಿಯಲ್ಲಿ ಇಳಿದು ಅವರು ಯಾವ ಫ್ಲ್ಯಾಟ್ಗೆ ಹೋಗುತ್ತಾರೆ ಎಂದು ನೋಡಿದೆ. ಅವರು 1205 ಸಂಖ್ಯೆಯ ಫ್ಲ್ಯಾಟ್ಗೆ ಪ್ರವೇಶಿಸಿದರು. ನಾನು ಅಷ್ಟೇ ದೂರದಲ್ಲಿ ನಿಂತು ಆ ಫ್ಲ್ಯಾಟ್ನ ಸಂಖ್ಯೆಯನ್ನು ನನ್ನ ಮನಸ್ಸಿನಲ್ಲಿ ದಾಖಲಿಸಿಕೊಂಡೆ. ಅಲ್ಲಿಂದ ಮುಂದೆ ಹೋಗಲು ನನಗೆ ಧೈರ್ಯ ಸಾಲಲಿಲ್ಲ. ನಾನು ಅಲ್ಲಿ ನಿಂತುಕೊಂಡರೆ ನನ್ನ ಗಂಡ ನನ್ನನ್ನು ನೋಡಿಬಿಟ್ಟರೆ ಎಂದು ಭಯ ಕೂಡ ತುಂಬ ಆಗುತ್ತಿತ್ತು. ಅವರು ಫ್ಲ್ಯಾಟ್ ಪ್ರವೇಶಿಸಿದ ನಂತರ ನಾನು ಮತ್ತೆ ಲಿಫ್ಟ್ ಹತ್ತಿ ಕೆಳಗೆ ಇಳಿದೆ. ನನ್ನ ಮನಸ್ಸು ವೇಗವಾಗಿ ಓಡುತ್ತಿತ್ತು. 1000 ಯೋಚನೆಗಳು ಸುಳಿದಾಡುತ್ತಿದ್ದವು. ಇದು ಕೇವಲ ಒಂದು ಅಪರಿಚಿತದೊಂದಿಗೆ ನನ್ನ ಗಂಡನ ಅಕ್ರಮ ಸಂಬಂಧವೇ ಅಥವಾ ಬೇರೆ ಯಾವುದಾದರೂ ವಿಷಯವಿದೆಯೇ? ನನ್ನ ಹೃದಯ ತೀವ್ರವಾಗಿ ನೋಯುತ್ತಿತ್ತು. ನಾನು ಟ್ಯಾಕ್ಸಿ ಡ್ರೈವರ್ ಬಳಿ ಬಂದೆ. ಅವನಿಗೆ ನಾನು ಸ್ನೇಹಿತನ ಮನೆಗೆ ಹೋಗುವುದಿಲ್ಲ ಎಂದು ಹೇಳಿದೆ. ನನ್ನನ್ನು ಒಂದು ಹೋಟೆಲ್ಗೆ ಬಿಡಿ ಎಂದು ಹೇಳಿ ನನ್ನನ್ನು ಫೋನ್ ತೆಗೆದು ನನ್ನ ಗಂಡನಿಗೆ ಕರೆ ಮಾಡಿದೆ. ಅವನು ಕರೆಯನ್ನು ಎತ್ತಿದಾಗ, ಹಲೋ, ಏನಾಯಿತು ಎಂದು ಕೇಳಿದ. ನಾನು ಸಾಮಾನ್ಯ ಧ್ವನಿಯಲ್ಲಿ, ನೀವು ಎಲ್ಲಿದ್ದೀರಾ? ನಾನು ಈಗಷ್ಟೇ ಮುಂಬೈಗೆ ಬಂದೆ, ನಿಮ್ಮನ್ನು ಅಚ್ಚರಿಗೊಳಿಸಲು ಬಂದಿದ್ದೆ ಎಂದು ಹೇಳಿದೆ. ಅವನು ಒಂದು ಕ್ಷಣ ತಬ್ಬಿಬ್ಬಾದ. ಅಯ್ಯೋ, ನಾನು ಒಂದು ಮುಖ್ಯವಾದ ಮೀಟಿಂಗ್ನಲ್ಲಿದ್ದೇನೆ, ಸ್ವಲ್ಪ ಕೆಲಸವಿದೆ, ನೀನು ಸ್ನೇಹಿತರ ಮನೆಯಲ್ಲಿದ್ದೀಯಾ ಎಂದು ಕೇಳಿದ. ನನ್ನ ಕೋಪ ಉಕ್ಕಿ ಬಂತು. ಆದರೆ ನಾನು ಅದನ್ನು ನಿಯಂತ್ರಿಸಿಕೊಂಡು, ಇಲ್ಲ, ನಾನು ಇನ್ನೂ ಏರ್ಪೋರ್ಟ್ನಲ್ಲೇ ಇದ್ದೇನೆ, ನಿಮಗೆ ಕರೆ ಮಾಡುತ್ತಿದ್ದೇನೆ ಎಂದು ಹೇಳಿದೆ. ಅವನು ಮತ್ತೆ, ಸರಿ, ನೀನು ನನ್ನ ಸ್ನೇಹಿತ ರವಿ ಮನೆಗೆ ಹೋಗಿರು, ನಾನು ಬಂದು ಕರೆದುಕೊಂಡು ಹೋಗುತ್ತೇನೆ ನಿನ್ನ ಎಂದ. ನಾನು ಖಂಡಿತ ಎಂದು ಹೇಳಿ ಕರೆ ಕಟ್ ಮಾಡಿದೆ. ಅವನ ಸುಳ್ಳು ನನ್ನನ್ನು ಇನ್ನಷ್ಟು ಕೇರಳಗೊಳಿಸಿತು. ನಾನು ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದೆ. ರೂಮ್ಗೆ ಹೋಗಿ ನನ್ನ ಬ್ಯಾಗ್ಗಳನ್ನು ಇಟ್ಟೆ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ನನ್ನ ಗಂಡನ ಮೋಸ ನನ್ನನ್ನು ತೀವ್ರವಾಗಿ ನೋವಿಸಿತು. ಇಷ್ಟು ದಿನ ನಾನು ನಂಬಿದ ಸಂಬಂಧ, ವಿಶ್ವಾಸ ಎಲ್ಲವೂ ಸುಳ್ಳಾಗಿದೆಯೇ? ನಾನು ಅವನಿಗೆ ಎಷ್ಟು ಬಾರಿ ಕರೆ ಮಾಡಿದೆ, ಆದರೆ ಅವನು ಎಂದಿಗೂ ನನ್ನ ಕರೆಗಳನ್ನು ಸ್ವೀಕರಿಸಲಿಲ್ಲ. ಅವನು ಬಿಡುವಿಲ್ಲ ಎಂದು ಹೇಳುತ್ತಿದ್ದ. ಅವನು ನನ್ನ ಕರೆಯನ್ನು ಸ್ವೀಕರಿಸದ ಪ್ರತಿ ಬಾರಿಯೂ ಅವನ ಸುಳ್ಳನ್ನು ನಾನು ನಂಬಿದ್ದೆ. ಇಂದು ನನ್ನ ಕಣ್ಣೆದುರೇ ಅವನ ಸುಳ್ಳಿನ ಆಟ ಬಯಲಾಗಿತ್ತು. ನನ್ನ ಗಂಡನ ವಿಶ್ವಾಸ ದ್ರೋಹವನ್ನು ನಾನು ಹೇಗೆ ಎದುರಿಸಲೇಬೇಕು ಎಂದು ನನಗೆ ತಿಳಿಯುತ್ತಿರಲಿಲ್ಲ. ನನ್ನ ಮನಸ್ಸು ಚೂರಾಗಿತ್ತು. ಕಣ್ಣೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಧ್ಯವಾಗಲಿಲ್ಲ. ರಾತ್ರಿಯೆಲ್ಲ ನನಗೆ ನಿದ್ರೆಯೇ ಬರಲಿಲ್ಲ. ಅವನ ಸುಳ್ಳುಗಳು, ಅವನ ನಟನೆಯ ಮುಖ ಎಲ್ಲವೂ ನನ್ನ ಕಣ್ಣೆದುರೇ ಹಾದು ಹೋಗುತ್ತಿತ್ತು. ಬೆಳಿಗ್ಗೆ ಎದ್ದು ನಾನು ಮೊದಲಿಗೆ ಮಾಡಿದ ಕೆಲಸ ಒಂದು ಖಾಸಗಿ ಪತ್ತೇದಾರಿ ಏಜೆನ್ಸಿಗೆ ಕರೆ ಮಾಡುವುದು. ನನ್ನ ಗಂಡನ ಪ್ರತಿಯೊಂದು ಚಲನವಲನಗಳ ಬಗ್ಗೆ ನನಗೆ ಮಾಹಿತಿ ಬೇಕಿತ್ತು. ನಾನು ಅವರಿಗೆ ನಾನು ನೋಡಿದ ಎಲ್ಲವನ್ನು ವಿವರಿಸಿದೆ. ಅವರು ಮರುದಿನದಿಂದಲೇ ತನಿಖೆ ಪ್ರಾರಂಭಿಸಿದಾಗಿ ಭರವಸೆ ನೀಡಿಕೊಂಡಿದ್ದರು. ನನ್ನ ಮನಸ್ಸಿನಲ್ಲಿ ಒಂದು ಯುದ್ಧ ಶುರುವಾಗಿತ್ತು. ನಮ್ಮ ಸಂಬಂಧವನ್ನು ಉಳಿಸಿಕೊಳ್ಳುವ ಪ್ರಯತ್ನಿಸಬೇಕೇ ಅಥವಾ ಈ ಮೋಸದಿಂದ ಹೊರಬರಬೇಕೇ? ನನ್ನ ಜೀವನವನ್ನು ಅವನೊಂದಿಗೆ ಕಳೆದೆ, ಅವನನ್ನು ನಂಬಿದೆ. ಆದರೆ ಈಗ ಆ ನಂಬಿಕೆ ಪುಡಿ ಪುಡಿಯಾಗಿದೆ. ನಾನು ಸತ್ಯವನ್ನು ಎದುರಿಸಲು ಸಿದ್ಧಳಾಗಿದ್ದೆ. ನನ್ನ ಬಳಿ ಈಗ ಇರುವ ಮಾಹಿತಿ ಸಾಕಾಗುವುದಿಲ್ಲ. ಆ ಯುವತಿ ಯಾರು? ಅವಳಿಗೆ ಅವನಿಗೆ ಇರುವ ಸಂಬಂಧ ಏನು? ಅವನು ಆ ಅಪಾರ್ಟ್ಮೆಂಟ್ಗೆ ಯಾಕೆ ಹೋಗುತ್ತಿದ್ದ?
ಈ ಎಲ್ಲ ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕಿತ್ತು. ನಾನು ಅಂದುಕೊಂಡಂತೆ ಅಂದಿನಿಂದ ನನ್ನ ಜೀವನವು ಬದಲಾಗಲಿದೆ ಎಂದು ನನಗೆ ತಿಳಿದಿತ್ತು. ಮುಂದೆ ಏನಾಗಲಿದೆ, ನನ್ನ ನಿರ್ಧಾರ ಏನಾಗಲಿದೆ ಎಂಬುದು ನನಗೆ ಸ್ಪಷ್ಟವಾಗಿರಲಿಲ್ಲ. ಆದರೆ ಒಂದು ವಿಷಯ ಖಚಿತವಾಗಿತ್ತು, ನಾನು ಆ ಪರಿಸ್ಥಿತಿಯನ್ನು ಸುಮ್ಮನೆ ಬಿಡುವುದಿಲ್ಲ. ಸತ್ಯ ಹೊರಬರಲೇಬೇಕು. ಎಷ್ಟೇ ಕಹಿಯಾದರೂ ಅದನ್ನು ನಾನು ಎದುರಿಸುತ್ತೇನೆ. ಇದು ಕೇವಲ ನನ್ನ ಜೀವನ ಒಂದು ಘಟನೆಯಾಗಿರಲಿಲ್ಲ, ಬದಲಿಗೆ ನನ್ನ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ಒಂದು ತಿರುವಾಗಿತ್ತು. ನಾನು ಹಾಗೆ ಮಾನಸಿಕವಾಗಿ ಸದೃಢವಾಗಿ ಸವಾಲನ್ನು ಎದುರಿಸಲು ಸಿದ್ಧಳಾಗಿದ್ದೆ. ಹಾಗೆ ನಾನು ಅವರ ಹಿಂದೆ ಹೋಗಿದ್ದಾಗ ಗೊತ್ತಾಯಿತು, ಅವನು ಆ ಹುಡುಗಿಯನ್ನು ಇಟ್ಟುಕೊಂಡಿದ್ದ ಅಂತ. ಹಾಗೆ ನಾನು ಸದೃಢವಾಗಿ ಸಿದ್ಧನಾದೆ ಮತ್ತು ಅವನಿಂದ ದೂರವಾಗಲು ನಿರ್ಧಾರ ಮಾಡಿದೆ.